ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತಿ. ಇದು ನನ್ನ ಹೊಸ ವರ್ಷದ ಮೊದಲನೇ ಹೆಜ್ಜೆ. ಅದು ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿಯ ಜೊತೆಗೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ನನ್ನ ಮೊದಲನೇ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ಇದು ನಾನು ಬೆಂಗಳೂರಿಂದ ಊರಿಗೆ ಬರ್ತಾ ಇರೋದು. ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಹಬ್ಬದ ದಿನದ ಬೆಳಗ್ಗೆ. ನಾನಿವಾಗ ನನ್ನ ಹಸ್ಬೆಂಡ್ ಊರಲ್ಲಿದ್ದೀನಿ, ಬಿದ್ರಿಕೆರೆ ಅಂತ. ಸೊ ಇಲ್ಲಿ ಹೇಗೆ ಸಂಕ್ರಾಂತಿ ಹಬ್ಬನ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸಾಮಾನ್ಯವಾಗಿ ಸಂಕ್ರಾಂತಿ ಅಂದರೆ ಎಳ್ಳು ಬೆಲ್ಲ ಮತ್ತು ಸಿಹಿ ಊಟನ ಮಾಡ್ತಾರೆ. ಬಟ್ ನಮ್ಮೂರ ಕಡೆ ಎಲ್ಲ ನಾನ್ ವೆಜ್ ಮಾಡ್ತೀವಿ. ಹಾಗೆ ಇಲ್ಲಿನ ವಿಶೇಷತೆ ಏನು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನೀಗ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಸಿಂಪಲಾಗಿ ರೆಡಿಯಾಗಿದ್ದೀನಿ. ದೇವಸ್ಥಾನಕ್ಕೆ ಹೋಗಬೇಕು. ಸೊ ಯಾವ ದೇವಸ್ಥಾನ ಏನು ಎಲ್ಲ ನಾನು ಮುಂದೆ ತೋರಿಸ್ತೀನಿ. ಸೊ ನಾನು ಸಿಂಪಲಾಗಿ ರೆಡಿಯಾಗಿ ಪೂಜೆನೂ ಕೂಡ ನಾನು ಸಿಂಪಲಾಗಿ ಮಾಡಿದ್ದೀನಿ. ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿ ರೆಡಿಯಾಗಿದ್ದೀನಿ. ಸೊ ಇವರು ನಮ್ಮ ಮಮ್ಮಿ, ಅಂದರೆ ನಮ್ಮ ಅತ್ತೆ. ನಾನು ಯಾವತ್ತೂ ಅತ್ತೆ ಅಂತ ಕರೆದಿಲ್ಲ, ಮಮ್ಮಿ ಅಂತಲೇ ಕರೆಯೋದು. ನಾನು ಆಗಲೇ ಹೇಳ್ದಂಗೆ ನಮ್ಮ ಕಡೆ ಎಲ್ಲ ನಾನ್ ವೆಜ್ ಮಾಡ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು, ಚಿಕನ್ ಮಾಡ್ತಾಯಿದ್ದೀವಿ. ಜೊತೆಗೆ ಸಿಹಿ ಕೂಡ ಮಾಡಬೇಕು. ಸೊ ಬೆಲ್ಲದನ್ನ ಕೂಡ ಮಾಡಿಕೊಂಡು ಇದನ್ನೆಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಏನಂದರೆ ತಳಿಗೆ ಅಂತಾರಲ್ಲ, ದೇವರಿಗೆ ತಳಿಗೆ ತಗೊಂಡು ಹೋಗೋದು ಅಂತ. ಸೊ ನಾವು ಆ ಥರ ತಳಿಗೆ ತಗೊಂಡು ಹೋಗೋವಂಥದ್ದು. ಚಿಕನ್ ಮತ್ತು ಬೆಲ್ಲದನ್ನ ತಳಿಗೆ ತಗೊಂಡು ಹೋಗೋವಂಥದ್ದು. ಸೊ ಇಲ್ಲಿ ಮಮ್ಮಿ ಚಿಕನ್ ಮಾಡ್ತಿದೆ, ಅಜ್ಜಿ ಬೆಲ್ಲದನ್ನ ಮಾಡ್ತಿದೆ. ಸೊ ಅದೊಂದು ಕ್ಲಿಪ್ ತಗೊಳಕ್ಕಾಗಿಲ್ಲ. ಸೊ ಈಗ ಇದನ್ನೆಲ್ಲ ತಗೊಂಡು ನಾವು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಯಾರ್ಯಾರು ಹೋಗ್ತಾಯಿದ್ದೀವಿ ಅಂದರೆ ನಾನು, ನನ್ನ ಹಸ್ಬೆಂಡು ಮತ್ತು ನನ್ನ ಫ್ರೆಂಡ್ ಅವರ ಅಕ್ಕನ ಮಗಳು ದೀಕ್ಷಾ ಅಂತ. ಸೊ ನಾವು ಯಾವ ದೇವಸ್ಥಾನಕ್ಕೆ ಬಂದಿದ್ದೀವಿ ಅಂದರೆ ಶ್ರೀ ಗವಿ ರಂಗನಾಥ ಸ್ವಾಮಿ ದೇವಸ್ಥಾನ, ನಾರ್ಗೇನಹಳ್ಳಿ ಅಂತ. ಸೊ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ನಾನು ಸೆಕೆಂಡ್ ಟೈಮ್ ಹೋಗ್ತಿರೋದು. ಮದುವೆ ಆದ ಹೊಸದ್ರಲ್ಲಿ ನಾನು ಬಂದಿದ್ದೆ, ಅದಾದಮೇಲೆ ಇವಾಗಲೇ ಹೋಗ್ತಾ ಇರೋದು. ಸೊ ನಾವಿಲ್ಲಿ ದೇವಸ್ಥಾನಕ್ಕೆ ಹಣ್ಣು ಮತ್ತು ಕರ್ಪೂರ, ಗಂಧದ ಕಡ್ಡಿ ಎಲ್ಲ ತಗೋತಾ ಇದ್ದೀವಿ. ಕಾಯಿ ನಾನು ಮನೆಯಿಂದಲೇ ತೊಗೊಂಡು ಬಂದಿದ್ದೀನಿ. ಸೊ ಹಣ್ಣು ಎಲ್ಲ ತಗೊಂಡು ಈಗ ಪೂಜೆಗೆ ಹೋಗಬೇಕು. ಇದೇ ದೇವಸ್ಥಾನ. ಸೊ ನಾನು ಹೇಳಿದ್ನಲ್ಲ, ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಇದೇನೆ. ಸೊ ಇಲ್ಲೆಲ್ಲ ತುಂಬ ಜನ ನಿಂತಿದ್ದಾರೆ. ಸೊ ಇಲ್ಲಿ ನಿಂತಿರೋರ್ದು ಎಲ್ರದ್ದು ಒಬ್ಬೊಬ್ಬರೇ ಆದಂಗೆ ಪೂಜೆ ಮಾಡಿಕೊಂಡು ಅವ್ರು ಏನು ತಂದಿರ್ತಾರೆ ತಳಿಗೆನ, ಅದನ್ನು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡುವಂಥದ್ದು. ಸೊ ಎಲ್ರದ್ದು ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು. ಸೊ ಒಬ್ಬರಾದ್ಮೇಲೆ ಒಬ್ಬರು ಪೂಜೆ ಮಾಡ್ಕೋತಾರೆ. ಅವ್ರು ತಂದಿರೋಂಥ ತಳಿಗೆದು ಏನು ಪ್ರಸಾದ ಇರುತ್ತೋ ಅದನ್ನು ಅಲ್ಲಿ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಸೊ ನನ್ನ ಹಸ್ಬೆಂಡ್ ಅಲ್ಲಿ ಮಾಡ್ತಿದ್ದಾರೆ ನೋಡಿ. ಸೊ ನಾವು ಚಿಕನ್ ಮತ್ತು ಬೆಲ್ಲದನ್ನ ತಂದಿದ್ದೀವಿ ಅಲ್ವಾ, ಅದನ್ನು ಸ್ವಲ್ಪ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡ್ತಾರೆ. ಕೆಲವರು ಮಟನ್ನು, ಒಬ್ಬಿಟ್ಟು ಈ ಥರ ಮನೆಯಲ್ಲಿ ಏನು ಮಾಡಿರ್ತಾರೋ ಅದನ್ನು ತೊಗೊಂಡು ಬಂದು ಇಡ್ತಾರೆ. ಸೊ ಎಲ್ಲನೂ ತಂದಿರೋದು ಕೆಲವರು ಇಡ್ತಾರೆ, ಕೆಲವರು ಸ್ವಲ್ಪ ಇಡ್ತಾರೆ. ಯಾಕೆಂದರೆ ಕೊನೆಯಲ್ಲಿ ಹೋಗ್ಬೇಕಾದ್ರೆ ಸ್ವಲ್ಪ ಪ್ರಸಾದ ಅಂದ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಕೂಡ ಹೋಗ್ತಾರೆ. ತುಂಬ ಜನ ಇರೋದ್ರಿಂದ ಸ್ವಲ್ಪ ಲೇಟಾಗುತ್ತೆ ಪೂಜೆ ಮಾಡೋದು. ಸೊ ಇವಾಗ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತವ್ರೆ. ಸೊ ನೆಕ್ಸ್ಟು ನಾನು ಮತ್ತು ದೀಕ್ಷಾ ಪೂಜೆ ಮಾಡಿದ್ವಿ. ಸೊ ಇಲ್ಲಿ ದೇವ್ರು ಸ್ವಲ್ಪ ಅಷ್ಟೇ ಕಾಣಿಸಿದ್ದು, ಜಾಸ್ತಿ ಕಾಣಿಸ್ಲಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಅಲ್ಲಿ ಕರ್ಪೂರ ಏನು ಹಚ್ಚುವಾಗಿರಲಿಲ್ಲ. ಸೊ ಕೆಳಗಡೆ ಬಂದು ಕರ್ಪೂರನ ಹಚ್ಚಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು, ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅಂತ. ಸೊ ಅಲ್ಲೆಲ್ಲ ಪೂಜೆ ಮುಗಿಸಿ ಈಗ ಇಲ್ಲೇ ಪಕ್ಕದಲ್ಲೇ ಇನ್ನೊಂದು ದೇವರೈತೆ. ಸೊ ಇಲ್ಲೂ ಕೂಡ ಪೂಜೆ ಎಲ್ಲ ಮಾಡ್ಕೊಂಡ್ವಿ. ಸೊ ಇದು ಕೂಡ ಗವಿರಂಗನಾಥ ಸ್ವಾಮಿ ದೇವರೇ. ಸೊ 3 ಜನನೂ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಈಗ ದೇವರ ಹಿಂಬದಿಯಲ್ಲಿ ಮತ್ತು ಇನ್ನೊಂದು ಎಕ್ಕದ ಗಿಡ ಮತ್ತು ತುಳಸಿ ಗಿಡದ್ದು ಒಂದು ಚಿಕ್ಕ ದೇವರಿದೆ. ಸೊ ಅದಕ್ಕೂ ಕೂಡ ನಾವು ಪೂಜೆ ಮಾಡಬೇಕು. ದೇವಸ್ಥಾನದ ಹಿಂದೆನೇ ಇರೋದು. ಸೊ ಇಲ್ಲಿ ನೋಡಿ ಪ್ಲೇಸ್ ಯಾವ ಥರ ಇದೆ ಅಂತ. ಫುಲ್ಲು ಗಿಡ ಮರ ಅದೇ ಇರೋದು. ಅದ್ರ ಮಧ್ಯ ದೇವಸ್ಥಾನ ಇದೆ, ಊರ ಮಧ್ಯ ಇಲ್ಲ ದೇವಸ್ಥಾನ ಇದು. ಸೊ ಸುತ್ತಲೂ ಗಿಡ ಮರ ಎಲ್ಲ ಇದೆ. ಅಲ್ಲೊಂದು ಒಂಟಿ ಮನೆ ಕೂಡ ಇದೆ. ಸೊ ಈಗ ಇಲ್ಲೆಲ್ಲ ಪೂಜೆ ಮಾಡ್ಕೋತಾವ್ರೆ. ಹಾಗೆ ನಾವು ಕೂಡ ಪೂಜೆ ಮಾಡಿಕೊಂಡು, ಸೊ ಇಲ್ಲೂ ಕೂಡ ನೀವು ತಂದಿರುವಂಥ ತಳಿಗೆ ಏನೈತೆ ಸ್ವಲ್ಪ ಇಡ್ಬೋದು.
ಜಾಸ್ತಿ ಜನ ಯಾರೂ ಇಟ್ಟಿರಲಿಲ್ಲ. ಸೊ ನಾವೊಂದಿಬ್ಬರು ಅಷ್ಟೇ ಇಟ್ಟಿದ್ದು. ಇಲ್ಲೂ ಕೂಡ ಎಡೆಲ್ಲ ಇಟ್ಟು ಪೂಜೆ ಮಾಡಿದ್ವಿ. ಈಗ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಮಾಡಿದ್ವಿ. ಸೊ ನೆಕ್ಸ್ಟ್ ದೀಕ್ಷಾ ಕೂಡ ಪೂಜೆ ಮಾಡ್ತಿದ್ದಾಳೆ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೀಗ ಹೊರಡ್ತಾ ಇದ್ದೀವಿ. ಸೊ ಏನು ಸ್ವಲ್ಪ ಮಿಕ್ಕಿತ್ತು ಪ್ರಸಾದ, ನಾವು ಅಲ್ಲೇ ಊಟನೂ ಕೂಡ ಮಾಡ್ಕೊಂಡ್ವಿ. ಕ್ಲಿಪ್ಪಿಂಗ್ಸ್ ಹಾಕಿಲ್ಲ, ಮಿಸ್ ಆಗಿದೆ. ಸೊ ಅಲ್ಲೇ ಕಡಲೆಪುರಿ ಹಾಗೆ ಮನೆಗೆ ಏನು ಬೇಕೋ ಆ ಥರ ತೊಗೊಂಡು ಹೋಗ್ತಾ ಇದ್ದೀವಿ. ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಸೊ ಇದು ಬಂದು ಜನವರಿ 14th ಮಂಗಳವಾರ ಏನು ಸಂಕ್ರಾಂತಿ ಹಬ್ಬ ಮಾಡಿದ್ವಿ ಅದು. ಸೊ ಪಾರ್ಟ್ 2ನಲ್ಲಿ ನಮ್ಮ ಅಪ್ಪನ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಸಂಕ್ರಾಂತಿ ಅನ್ನೋದನ್ನು ನೋಡಬೇಕು ಅಂದರೆ ಪಾರ್ಟ್ 2 ಬರುತ್ತೆ ನೋಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ಬಾಯ್ ಬಾಯ್.